ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಹುಟ್ಟೂರಿಗೆ ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೋಡ್ತಿರ್ಬೋದು ನಮ್ಮ ನಾಡು ಅಂದರೆ ನಮ್ಮೂರು ಬಂದುಬಿಟ್ಟು ಶಿಕಾರಿಪುರ ತನಕ ಗೊಗ್ಗ ಅನ್ನೋ ಒಂದು ಹಳ್ಳಿಯವರು ನಾವು ನೋಡ್ತಾ ಇರ್ಬೋದು. ಇವಾಗ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಹೊರಟಿದ್ದೆ. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೂ ಸಹಿತ ಹೋಗಬೇಕಾಗಿತ್ತು. ಶ್ರಾವಣ ಆಗಿರೋದ್ರಿಂದ ನಾನು ಮದುವೆ ಆದಾಗಿಂದ ಒಂದು ಟೈಮನ್ನು ಅಷ್ಟೇ ಹೋಗಿದ್ದೆ, ಅಲ್ಲಿಂದ ಹೋಗಿ ಆಗಿರಲಿಲ್ಲ. ಅದಕ್ಕೋಸ್ಕರ ಈ ಸಲ ಶ್ರಾವಣ ಆಗಿರೋದ್ರಿಂದ ಒಂದು ಸಲ ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು ಬಂದಿದ್ದೆ. ಹಾಗೆ ಮಕ್ಕಳಿಗೂ ಸಹಿತ ರಜಾ ಕೊಟ್ಟಿರೋದ್ರಿಂದ ನಾನು ಸಹಿತ ಹಾಗೆ ಮಕ್ಕಳಿಗೆ 3 ಡೇಸ್ ಅಂದರೆ 3 ಡೇಸ್ ಸ್ಕೂಲ್ ರಜಾ ಕೊಟ್ಟಿದ್ದರು. ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ನಮ್ಮಮ್ಮನ ಮನೆ ಬಂದಿದ್ದೀನಿ. ಇನ್ನು ನಾನು ಬಂದಿದ್ದು ಲೇಟ್ ಆಯಿತು ಅಂತಂದ್ಬಿಟ್ಟು ಇನ್ನು ಬೆಳಗ್ಗೆ ಎದ್ದು ಇದನ್ನು ಬಂದುಬಿಟ್ಟು ಬೆಳಗಿನ ವ್ಲಾಗ್ ಆಗಿರುತ್ತೆ. ಅಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಪೂಜೆ ಅದು ಮುಗಿಸ್ಕೊಂಡ್ಬಿಟ್ಟು ಮನೇಲಿ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಹಾಗೆ ತಾಯಿ ಮನೆಗೆ ಹೋಗೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಹಾಗೆ ನಮಗೂ ಅಷ್ಟೇ, ತವ್ರ ಮನೆಗೆ ಹೋಗಬೇಕು ಅಂದರೆ ತುದಿಗಾಲಲ್ಲೇ ಇರ್ತೀವಿ. ಅದೇ ರೀತಿ ನಾನು ಸಹಿತ ಬೇಗನೆ ರೆಡಿ ಮಾಡಿಕೊಂಡು ಅಮ್ಮನ ಮನೆ ಬಂದಿರೋದು. ಹಾಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ, ಹಾಗೆ ಮಕ್ಳಿಗೆ ರಜೆನೂ ಇರೋದ್ರಿಂದ ಒಂದು ದಿವಸ ಮಟ್ಟಿಗೆ ಅಂದರೆ ಬಿಡುವು ಮಾಡಿಕೊಂಡು ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಯಜಮಾನ್ರು ಸಹಿತ ಬಂದಿದ್ದಾರೆ. ನಾವು 4 ಜನ ಸಹಿತ ಬಂದಿದ್ವಿ. ಇದು ನನ್ನ ತಾಯಿಯ ಮನೆ. ಹಾಗೆ ನಾನು ಡೈಲಿ ವೀಡಿಯೋದಲ್ಲಿ ನನ್ನ ಗಂಡನ ಮನೇಲಿ ನಾನು ಜಾಸ್ತಿ ವೀಡಿಯೋನ ಮಾಡುತ್ತಿರೋದು. ಇದು ಫಸ್ಟ್ ಟೈಮ್ ನನ್ನ ತವ್ರ ಮನೇಲಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ಹೆಣ್ಮಕ್ಳಿಗೆ ಏನೇ ಅಂದ್ರೂ ತಾಯಿ ಮನೆ ಇದ್ದಷ್ಟು ಆಸೆ ಗಂಡನ ಮನೇಲಿ ಇರೋಲ್ಲ. ಎಷ್ಟೇ ಅವ್ರು ಚೆನ್ನಾಗಿದ್ರು, ಎಷ್ಟೇ ಇದ್ರೂ ತಾಯಿ ಮನೇಲಿ ಇದ್ದಂಗೆ ಆಗಲ್ಲ. ನೋಡ್ತಾ ಇರೋದು ಇವರೇ ನಮ್ಮಪ್ಪ ಅಮ್ಮ. ಸ್ವಲ್ಪ ವೀಡಿಯೋನ ಮನೇಲಿ ಮಾಡಿಕೊಂಡೆ ಅಷ್ಟೇ. ಇನ್ನು ದೇವಸ್ಥಾನಕ್ಕೆ ಹೋಗಿರೋದು ಅಷ್ಟೇ ವೀಡಿಯೋನ ಮಾಡ್ಕೊಂಡಿರೋದು. ನಾನು ನಮ್ಮ ಅಕ್ಕ ಅವರೆಲ್ಲರೂ ಸಹಿತ ನಮ್ಮಮ್ಮ ಎಲ್ಲರೂ ಸಹಿತ ಹೊರಟಿದ್ವಿ. ನಾನು ಬೇಗನೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೊರಟೆ. ಯಾಕೆಂದರೆ ಬೆಳಗ್ಗೆನೇ ಪೂಜೆ ಇರೋದು, ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಹಾಗೆ ಸ್ವಾಮಿಯರಿಗೂ ಸಹಿತ ಹೇಳಿ ಬಂದಿದ್ದೀನಿ ಅಂದಿದ್ರು. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಅಕ್ಕ ಮನೆಗೆ ಹೋಗಿ ಅಕ್ಕನೂ ಸಹಿತ ಬರ್ತೀನಿ ಅಂದ್ಲು, ಅವಳನ್ನೂ ಸಹಿತ ಕರ್ಕೊಂಡು ಇನ್ನು ನಾವು ಹೊರಟಿದ್ದೆ. ಹಾಗೆ ಹೊರಡೋಕ್ಕಿಂತ ಮುಂಚೆ ನಾವು ಅಂದರೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ತಿಂಡಿನ ಮಾಡ್ಕೊಂಡು ಹೋಗಿದ್ದು. ಮನೆಯಲ್ಲೇ ಮಾಡ್ಕೊಂಡು ಅಮ್ಮ ರೊಟ್ಟಿ ಪಲ್ಯ ಅಂದರೆ ನಮಗೆ ತಿಂಡಿ ಅಂದರೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ರೊಟ್ಟಿ ಪಲ್ಯನೇ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಮನೆಯವ್ರು ತಿಂಡಿ ತಿನ್ನೋಣ ಅಂತಂದ್ಬಿಟ್ಟು ಅಂದು ನಾವು ಹೊರಟ್ವಿ. ಎಲ್ಲ ಲೇಟ್ ಆಗುತ್ತೆ. ಸ್ವಾಮಿಯವರು ಅಂದರೆ ಪೂಜಾರು ಬರೋದೇ 12 ಗಂಟೆ ಮೇಲಾಗುತ್ತೆ. ತಿಂಡಿ ತಿನ್ಕೊಂಡು ಹೋಗೋಣ, ಮತ್ತು ಹೋದ್ಮೇಲೆ ಬರೋದು ಎಷ್ಟೊತ್ತಾಗುತ್ತೆ ಏನೋ ಅಂತಂದು ಅಕ್ಕ ಹೇಳಿದ್ಲು. ಆಮೇಲೆ ಅಕ್ಕ ಮನೇಲೆ ಹೋಗಿ ನಾವು ದೋಸೆನ ತಿಂದ್ಬಿಟ್ಟು ಅಕ್ಕನ ಮನೇಲಿ ಇದ್ಲು, ಅವಳನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನೋಡ್ತಾ ಇರ್ಬೋದು ಅಂದರೆ ನಮ್ಮೂರ ಹತ್ರನೇ ಇರುವಂಥ ಈ ದೇವಸ್ಥಾನ ಬಂದುಬಿಟ್ಟು ಗೊಗ್ಗಮ್ಮ ತಾಯಿ ಅಂತ. ಆ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ. ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದೇನು ಗೊತ್ತಿಲ್ಲ, ಮದುವೆ ಆದಮೇಲೆ 1 ಸಲನೋ 2 ಟೈಮ್ ಅಷ್ಟೇ ಬಂದಿದ್ದು, ಮತ್ತು ಬರೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಒಳ್ಳೆ ಶ್ರಾವಣ ಆಗಿರೋದ್ರಿಂದ ಸ್ವಲ್ಪ ರಜಾ ಕೊಟ್ಟಿರೋದ್ರಿಂದ ಒಂದು ಸಲ ವಿಸಿಟ್ ಕೊಡೋಣ, ಒಂದು ಸಲ ಹೋಗಿ ಬರೋಣ. ತುಂಬ ವರ್ಷಗಳೇ ಆಗೋಯ್ತು ಈ ತಾಯಿ ನೋಡಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಸಹಿತ ಬಿಡು ಮಾಡಿಕೊಂಡು ಮಕ್ಕಳಿಗೆ ರಜಾ ಕೊಟ್ಟಿರೋಂದರೆ ವರಮಹಾಲಕ್ಷ್ಮಿಗೋಸ್ಕರ 3 ದಿನ ರಜಾ ಕೊಟ್ಟಿರೋದಕ್ಕೋಸ್ಕರ ನಾವು ಸಹಿತ ಫ್ರೀ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿದ್ವಿ. ಇನ್ನು ಸ್ಕೂಲ್ ಇದ್ದಿದ್ರೆ ಬರೋಕ್ಕೂ ಆಗ್ತಿದ್ದಿಲ್ಲ. ನಾವೇನಾದರೂ ಹಬ್ಬಕ್ಕೆ ಬಂದಾಗ ಹೋಗೋಣ ಅನ್ನೋ ಒಂದು ಪ್ಲ್ಯಾನೇ ಇತ್ತು. ಅಂದರೆ ಹಬ್ಬಕ್ಕೆ ಏನಾದರೂ ರಜೆ ಕೊಟ್ಟಾಗ ಹಬ್ಬಕ್ಕೆ ಬಂದಾಗ ಹೋದ್ರಾಗುತ್ತೆ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಆದರೆ ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಲಕ್ಷ್ಮೀ ಪೂಜೆಗೆ ಅಂದರೆ 3 ಡೇಸ್ ರಜೆನ ಕೊಟ್ಟಿರೋ ಕಾರಣಕ್ಕೆ ನಾವು ಸಹಿತ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ನೋಡ್ತಿರ್ಬೋದು ಅಂದರೆ ನಾವು ಬಂದಾಗ ಇನ್ನೂ ಪೂಜಾರು ಬಂದಿರಲಿಲ್ಲ. ಹಾಗೆ ಅದಕ್ಕೋಸ್ಕರ ಸರಿ ಅಂತ ಅಂದ್ಬಿಟ್ಟು ಹಾಗೆ ಅಂದರೆ ಆಚೆಗಡೆ ಡೋರ್ ತೆಗ್ದಿದ್ದು, ಒಂದು ಡೋರ್ ತೆಗ್ದಿದ್ರು. ಅದಕ್ಕೋಸ್ಕರ ಒಳಗಡೆ ಹೋಗಿ ಸ್ವಲ್ಪ ನಾವು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ದೇವಸ್ಥಾನ ಎಲ್ಲ ರೌಂಡ್ ಹಾಕೋಣ ಅವ್ರು ಬರೋದ್ರೊಳಗಡೆ ಎಂದು ಫುಲ್ ದೇವಸ್ಥಾನ ಎಲ್ಲ ರೌಂಡ್ ಹಾಕ್ತಾಯಿದ್ವಿ. ರೌಂಡ್ ಹಾಕಿ ನೋಡಿ ನಮ್ಮ ಅಕ್ಕ ಇವತ್ತಿ ಹಚ್ಕೊಂಡು ತೋರಿಸ್ತಾ ಇದ್ದಾಳೆ. ಇವತ್ತಿನ ಹಚ್ಕೊಂಡ್ವಿ. ಅವಳು ವೀಡಿಯೋ ಮಾಡೋದನ್ನು ನೋಡ್ತಾ ಇಲ್ಲ, ಸುಮ್ಮನೆ ಹಚ್ಕೊತಿದ್ಲು. ಫೋನ್ ಆನ್ ಆಗಿರೋದು ಗೊತ್ತೇ ಇಲ್ಲ ಅವಳಿಗೆ. ಆಮೇಲೆ ಸುಮ್ಮನೆ ಆದ್ಲು. ಹಾಗೆ ನೋಡ್ತಾ ಇರ್ಬೋದು ನಾವು. ಹಾಗೆಂದರೆ ಸ್ವಾಮಿಯರು ಇನ್ನೂ ಬರಲಿಲ್ಲ, ಅದಕ್ಕೋಸ್ಕರ ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಕೆಲವೊಂದು ವೀಡಿಯೋ ಅಂದರೆ ತುಂಬ ಕಾಡು, ಒಂದು ಬೆಟ್ಟದ ಮೇಲಿರೋ ದೇವಸ್ಥಾನ ಇದು. ಅದಕ್ಕೋಸ್ಕರ ಅಂದರೆ ಮುಂಚೆಲ್ಲ ನಾವು ನಡ್ಕೊಂಡು ಫ್ರೆಂಡ್ಸ್ ಎಲ್ಲ ಅಂದರೆ ಒಂದು ಸಂಕ್ರಾಂತಿ, ವರ್ಷ ಈ ಥರ ಸಣ್ಣ ಪುಟ್ಟ ಹಬ್ಬಗಳಿದೆ ಅಂದರೆ ಸ್ಕೂಲಿನದು ರಜೆ ಇದೆ ಸಿಕ್ಬಿಟ್ರೆ ಸಾಕು, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಈ ದೇವಸ್ಥಾನಕ್ಕೆ ಅಂದ್ರೆ ತುಂಬ ಸಲ ಬಂದಿದ್ದೀವಿ. ಅದಕ್ಕೋಸ್ಕರ ತುಂಬ ನೆನಪಿದೆ. ಇಲ್ಲಿ ಬಂದು ನಾವು ಆಟ ಆಡಿರೋದು, ಒಂದು ಮರದಡೆ ಅಂದರೆ ನಾವು
ಊಟಕ್ಕೆಲ್ಲ ಕಟ್ಕೊಂಬಂದು ಅಂದರೆ ತಿಂಡಿ ಎಲ್ಲ ಕಟ್ಕೊಂಬಂದು ಒಂದು ಮರ್ದಡೆ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ತಿಂಡಿ ತಿಂದಿದ್ದು ತುಂಬಾ ನೆನಪಿದೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಾವು ಎಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ಗೊತ್ತೇ ಇಲ್ಲ. ಯಾಕೆಂದರೆ ಒಂದು 2 ದಿವಸ ಏನಕ್ಕಾದ್ರೂ ರಜೆ ಕೊಟ್ಟರೆ ಸಾಕು ನಮ್ಮ ಫ್ರೆಂಡ್ಸ್ ಸಮೇತ ನಾವೆಲ್ಲರೂ ಸಹಿತ ಹುಡುಗಿಯರೆಲ್ಲ ಇಲ್ಲಿ ಬರ್ತಾಯಿದ್ವಿ. ಪ್ರತಿ ಒಂದೊಂದು ಜಾಗನೂ ಸಹಿತ ಒಂದೊಂದು ನೆನಪಾಗಿ ಉಳಿದಿದೆ. ನಾನು ಬಂದು ಎಷ್ಟು ನಮ್ಮ ಅಕ್ಕನಿಗೆಲ್ಲ ಹೇಳ್ತಾ ಇದ್ದೆ, ಅಕ್ಕ ಇಲ್ಲೆಲ್ಲ ಆಟ ಆಡಿದ್ವಿ, ಇಲ್ಲೆಲ್ಲ ಬಂದಿದ್ವಿ ಅಂತ ಅಂದ್ಬಿಟ್ಟು ಎಲ್ಲದೂ ಸಹಿತ ಮತ್ತೊಂದು ಸಲ ನೆನಪು ಅನ್ನೋಂಗೆ ಆಯಿತು. ಇನ್ನು ನಾವೆಲ್ಲ ಅಂದರೆ ಆಚೆ ಕಡೆ ಸ್ವಲ್ಪ ತನಕ ವೆಯ್ಟ್ ಮಾಡಾದಮೇಲೆ ಸ್ವಾಮಿಯವರು ಸಹಿತ ಬಂದರು. ಅವರು ಸಹಿತ ಪೂಜೆ ಎಲ್ಲ ಮಾಡಿ ನಮಗೂ ಸಹಿತ ಪೂಜೆನ ಮಾಡಿಸಿ, ಹಾಗೆ ನಾವು ಸಹಿತ ಪೂಜೆನೆಲ್ಲ ಮಾಡಿಸ್ಕೊಂಡು, ಹಾಗೆ ಪಕ್ಕದಲ್ಲೇ ಇನ್ನೊಂದು ದೇವರಿತ್ತು, ಆ ದೇವರಿಗೂ ಸಹಿತ ಪೂಜೆನ ಮಾಡಿಸ್ಕೊಂಡು ನಾವು ಸ್ವಲ್ಪ ತನಕ ಕೂತ್ಕೊಂಡು ಅಂದರೆ ಆಮೇಲೆ ದೇವ್ರ ದರ್ಶನ ಎಲ್ಲ ಕ್ಲೀನಾಗಿ ಮಾಡಿಕೊಂಡು, ಅಂದರೆ ಯಾರೂ ಇರಲಿಲ್ಲ ಅಂದರೆ ನಾವು ಬಾಕಿ ದಿನದಲ್ಲಿ ಸ್ವಲ್ಪ ಸೋಮವಾರ ಅಂದರೆ ಶ್ರಾವಣ ಆಗಿರೋದ್ರಿಂದ ಸೋಮವಾರ ಹೊತ್ತು ಪೂಜೆನ ಚೆನ್ನಾಗಿ ಮಾಡ್ತಾರಂತೆ. ಅಂಥ ಹೊತ್ತಲ್ಲಿ ತುಂಬ ಜನನ ಬರ್ತಾರಂತೆ ಸೋಮವಾರ, ಅದರಲ್ಲೂ ಶ್ರಾವಣದಲ್ಲಿ ಸೋಮವಾರ ತುಂಬ ಜನ ಬರ್ತಾರಂತೆ. ಆದರೆ ನಾವು ಸೋಮವಾರನೂ ಹೋಗೋಕ್ಕಾಗಲಿಲ್ಲ. ನಾವು ಬಿಡೋ ದಿನದಲ್ಲಿ ಹೋಗಿರೋದಕ್ಕೆ ಅಷ್ಟು ಯಾರೂ ಜನನೇ ಇರಲಿಲ್ಲ. ಅವ್ರು ಸ್ವಾಮಿಯರೊಬ್ಬರು ಅಂದರೆ ನಾವು ಬರೋ ತನಕ ನಾವೇ ವೇಟ್ ಮಾಡಿ ಪೂಜೆ ಮಾಡ್ಕೊಂಡು, ಅಂದರೆ ಅವರೊಬ್ಬರೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರಂತೆ. ಕೆಲವರು ಪೂಜೆಗೆ ಏನಾದರೂ ಹೇಳಿದರೆ ಅಂದರೆ ಸೋಮವಾರ ದಿನವೇ ಅಂತೆಲ್ಲ ಪೂಜೆಗೆ ಹೇಳೋದು, ನಮಗೆ ಗೊತ್ತಿರಲಿಲ್ಲ. ಆದರೂ ಹೋಗಿ ಹಾಗೆ ಅಂದರೆ ನಮಗೆ ಟೈಮ್ ಸಿಕ್ಕಿರೋದು ಇವಾಗಲ್ಲ ಅಂತ ಅಂದ್ಬಿಟ್ಟು ಏನಾಗಲ್ಲ ಅಂತ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಹೋದ್ವಿ. ಸ್ವಾಮಿಯವರು ಬಂದಿದ್ದರು, ಪೂಜೆನ ಮಾಡಿಕೊಟ್ರು. ಪಕ್ಕದಲ್ಲಿ ದೇವರಿದ್ವು, ಅವಕ್ಕೂ ಸಹಿತ ನಾವು ಪೂಜೆನ ಮಾಡಿಸ್ಕೊಂಡು ಇನ್ನು ಸ್ವಲ್ಪ ತನಕ ಅಲ್ಲೇ ಕೂತ್ಕೊಂಡಿದ್ದು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ಅಂದರೆ ಸುತ್ತ ಕಾಡಿರೋದ್ರಿಂದ ತುಂಬ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಅದಕ್ಕೋಸ್ಕರ ಹಿಂದೆ ಎಲ್ಲ ಸ್ವಲ್ಪ ಓಡಾಡಿ ಕಾಡಲ್ಲೆಲ್ಲ ಸ್ವಲ್ಪ ನೋಡ್ತಾ ಹಾಗೆ ಸ್ವಲ್ಪ ತನಕ ಕೂತ್ಕೊಂಡು, ಹಾಗೆ ಮಕ್ಕಳು ಸಹಿತ ಜೊತೆ ಬಂದಿದ್ದರು. ಹಾಗೆ ಸ್ವಲ್ಪ ಮಳೆನೂ ಸಹಿತ ಬರ್ತಾನೆ ಇತ್ತು, ಚಿಟಿ ಮಳೆ ಹಿಡಿದಿತ್ತು. ಅಂದರೆ ನಾವು ಬರಬೇಕಾದ್ರೆ ಸ್ವಲ್ಪ ಹೊಳವಾಗಿತ್ತು ಅಷ್ಟೇ. ಇನ್ನು ಮಳೆ ಫುಲ್ ಮಳೆ ಅಂದರೆ ಮಳೆನೇ, ಅದಕ್ಕೋಸ್ಕರ ಫುಲ್ ಮಕ್ಕಳಂತೂ ನೀರಲ್ಲೇ ಆಟಾಡ್ತಾಯಿದ್ರು. ಇನ್ನು ನಾವು ಸಹಿತ ಸ್ವಲ್ಪ ತನಕ ನೋಡ್ತಾ ಇರ್ಬೋದು. ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಅಂದರೆ ತುಂಬ ದರ್ಶನ ತುಂಬ ದಿನವೇ ಆಗೋಗಿತ್ತು ನಾವು ಬಂದದ್ದು. ಎಷ್ಟು ವರ್ಷ ಆಯಿತು ಅಂದರೆ ಗೊತ್ತಿಲ್ಲ, ಅಷ್ಟು ವರ್ಷ ಆಗಿತ್ತು. ತುಂಬ ಚೆನ್ನಾಗಿ ದರ್ಶನನೂ ಆಯಿತು. ಖುಷಿಯಿಂದ ಬಂದೆ, ಖುಷಿಯಿಂದ ನೋಡ್ತಾ ಇದ್ರು. ಸುತ್ತ ಕಾಡಿದೆ, ತುಂಬ ದೇವಸ್ಥಾನ ಅಂದರೆ ನಾನು ತುಂಬ ಅಂದರೆ ಹೋದ ವೀಡಿಯೋದಲ್ಲಿ ಅಂದರೆ ಫಸ್ಟ್ ಒಂದು ವೀಡಿಯೋದಲ್ಲಿ ಇದೆ ಈ ದೇವಸ್ಥಾನದ ವೀಡಿಯೋನ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಅಂದರೆ ನಾನು ಅವಾಗ ಬಂದಿದ್ದು ಅನಿಸುತ್ತೆ, ಇವಾಗೇನೊಂದು 5-6 ವರ್ಷ ಆಮೇಲೆ ಆಯಿತು ಅನಿಸುತ್ತೆ ಅವಾಗ ಬಂದಿರೋದು. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿರೋ ಇನ್ನೊಂದು ದೇವ್ರುಗಳು ಎಲ್ಲವಕ್ಕೂ ಸಹಿತ ಪೂಜೆನ ಮುಗಿಸ್ಕೊಂಡು ಇನ್ನು ನಾವು ಹೊರಟಿದ್ದೆ ಮನೆ ಕಡೆ. ಅಂದರೆ ಮನೆ ಹೋಗಬೇಕಾದ್ರೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಸಹಿತ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟಾಗಿನ 1 ಗಂಟೆನೋ 2 ಗಂಟೆನೋ ಆಯಿತು. ನಾವು ಹೋದಾಗೆ 11 ಗಂಟೆಯಿಂದ 1 ಗಂಟೆ ತನಕ ಅಲ್ಲೇ ವೇಟ್ ಮಾಡಿ 1 ಗಂಟೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಅಲ್ಲಿಂದ ಬರಬೇಕಾದ್ರೆ ರೋಡಲ್ಲಿ ಅಂದರೆ ನಮ್ಮ ದೇವರ ಬೀರಪ್ಪನ ದೇವಸ್ಥಾನ ಇತ್ತು, ಇದು ಬೀರಪ್ಪನ ದೇವಸ್ಥಾನ. ಅಲ್ಲಿ ಸಹಿತ ಪೂಜೆಗೆ ತೊಗೊಂಡೋಗಿದ್ವಿ. ಹೋಗ್ತಾನೆ ಮಾಡಿಸ್ಕೊಂಡು ಹೋಗೋಣ ಅಂತಂದು ಹೋದ್ವಿ. ಅಷ್ಟೊತ್ತಿಗೆ ಇನ್ನೂ ಬಾಗಿಲು ತೆಗ್ದಿರಲಿಲ್ಲ, ಅವ್ರು ಯಾರೂ ಇರಲಿಲ್ಲ. ಆ ಕಡೆಯಿಂದ ಇದ್ದರೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ನಮ್ಮಣ್ಣ ಅಂದರೆ JCB ತೊಳಿತಾ ಇದ್ದ, ಅವನಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಇನ್ನು ನಾವು ಹೊರಟಿದ್ದೆ ಮನೆ ಕಡೆ. ಇವತ್ತಿನ ಬ್ಲಾಗು ಇದಾಗಿತ್ತು. ಅಂದರೆ ನನ್ನ ತಾಯಿ ಮನೆಯಲ್ಲಿ ಕಳೆದಿರೋಂಥ ದಿನ, ಹಾಗೆ ನಮ್ಮ 3 ದೇವತೆ ನೋಡಿರೋಂಥ ದಿನ ಇವತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ವೀಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ವ್ಲಾಗ್ ಇದಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಮ್ಮಮ್ಮ ನನಗೋಸ್ಕರ ರೊಟ್ಟಿನ ಮಾಡಿ ಕೊಟ್ಟರು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ನಮ್ಮೂರಿಗೆ. ನಮ್ಮೂರು ಬಂದುಬಿಟ್ಟು ಭದ್ರಾವತಿಗೆ ನಾನು ಹೊರಟಾಯಿತು.